ಹಾಯ್ ಎವ್ರಿವನ್, ಇವತ್ತು ಮೈಕ್ರೋನಲ್ಲಿ ಕೊಕೊನಟ್ ಬನಾನಾ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸರಿ ನೋಡ್ಕೊಬರೋಣ. 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಕೊಕೊನಟ್ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಶುಗರ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಮೈಕ್ರೋನ್ ಸೆಟ್ಟಿಂಗ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಯಾವುದೋ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಡ್ ಮಾಡ್ಕೊಂಡು ಹೋಗೋಣ. ಫಸ್ಟು ಕೊಕೊನಟ್ನ ರೋಸ್ಟ್ ಮಾಡ್ಕೊಳ್ಳೋಣ. ಮೈಕ್ರೋನ್ ಸೆಟ್ಟಿಂಗ್ ಬಂದ್ಬಿಟ್ಟು ಮೈಕ್ರೋನ್ ಮೋಡು 900 ವಾಟ್ಸಲ್ಲಿ, ಟೈಮಿಂಗ್ಸ್ ಬಂದ್ಬಿಟ್ಟು ಟೋಟಲ್ 8 ಮಿನಿಟ್ಸ್ ಬೇಕಾಗುತ್ತೆ. 8 ಮಿನಿಟ್ ಟೈಮು ಸೆಟ್ ಮಾಡ್ಕೊಬಿಡೋಣ. ಒನ್ ಮಿನಿಟಲ್ಲಿ ಕೊಕೊನಟ್ಟು ಫ್ರೈ ಆಗುತ್ತೆ. ನೆಕ್ಸ್ಟು ಬನಾನಾ ಮತ್ತು ಜಾಗ್ರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಮಿನಿಟ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಬನ್ನಿ, ಕೊಕೊನಟ್ಟು ನೋಡಿ ಬ್ರೌನ್ ಕಲರಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಬನಾನಾ ಮತ್ತು ಜಾಗ್ರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬನಾನ ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಜಾಗ್ರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವೀಟ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಅಂದರೆ ಜಾಸ್ತಿ, ಇಲ್ಲ ಮೀಡಿಯಮ್ ಅಂದರೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ರಿಮೈನಿಂಗ್ ಟೈಮ್ ಬಂದ್ಬಿಟ್ಟು ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ರಿಮೈನಿಂಗ್ ಮೈಕ್ರೋನ್ ಟೈಮಿಂಗ್ಸ್ ಏನಿದೆ ಅದನ್ನು ರನ್ ಮಾಡೋಣ. ಇವಾಗ 7 ಮಿನಿಟ್ಸ್ ರಿಮೈನಿಂಗ್ ಇದೆ. ಒಂದು 3 ಮಿನಿಟ್ಸ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡೋಣ ಚೆನ್ನಾಗೆ. 3 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಜಾಗ್ರಿ ಮತ್ತು ಬಾಳೆಹಣ್ಣಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಇವಾಗ ಡ್ರೈ ಆಗ್ತಾ ಇದೆ. ಒಂದು ಮಿಕ್ಸ್ ಕೊಡೋಣ ಚೆನ್ನಾಗೆ. ರಿಮೈನಿಂಗ್ ಟೈಮ್ನ ಕಂಟಿನ್ಯೂ ಮಾಡೋಣ. ಇನ್ನೊಂದು ಮಿನಿಟ್ ಇದ್ದಾಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫುಲ್ಲು ಕುಕ್ ಆಗಿದೆ, ವಾಟ್ರೆಲ್ಲ ಡ್ರೈ ಆಗಿದೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ರಿಮೈನಿಂಗ್ ಇನ್ನು 1 ಮಿನಿಟ್ ಇರೋದನ್ನ ರನ್ ಮಾಡೋಣ. ಆಮೇಲೆ ಕೊಕೊನಟ್ ರೆಡಿಯಾಗಿದೆ. ಜಸ್ಟ್ ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ ಫುಲ್ಲು ವಾಟರ್ ಡೈಸ್ನೆಲ್ಲ ಡ್ರೈ ಆಗಿದೆ. ಇವಾಗಿದೆ ನಾವು ಯಾವ ಶೇಪ್ ಬೇಕು ಆ ಶೇಪಾಗಿ ಮಾಡ್ಕೋಬೋದು. ನಾನು ಜಸ್ಟ್ ರೌಂಡ್ ಶೇಪೇ ಮಾಡ್ತೀನಿ. ಸ್ವಲ್ಪ ಬಿಸಿ ಇರುತ್ತೆ. ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಶೇಪ್ ಮಾಡ್ಕೊಳ್ಳೋಣ. ನೋಡಿ ರೌಂಡ್ ಶೇಪ್ ಮಾಡಿದ್ದೀನಿ. ಇದಕ್ಕೆ ಜಸ್ಟ್ ನಾನು ಕೊಕೊನಟ್ನ ಮೇಲ್ಗಡೆ ಕೊಕೊನಟ್ ಪೌಡ್ರನ್ನ ಡಿಪ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬಾದಾಮ್ ಪೌಡ್ರು ಈ ಥರ ಯಾವುದಾದ್ರೂ ಡಿಪ್ ಮಾಡ್ಬೋದು. ಎಲ್ಲನೂ ಒಂದೇ ಥರ ಶೇಪ್ ಮಾಡ್ಕೊಳ್ಳೋಣ. ಫೈನಲ್ ಲುಕ್ಕು ನೋಡಿ, ನಾನು ಕೊಕೊನಟ್ನ ಜಸ್ಟು ಡಿಪ್ ಮಾಡಿದ್ದೀನಿ ಎಲ್ಲ ಲಾಡುಗೆ. ಥ್ಯಾಂಕ್ ಯು.